ನಿಧಿಗೆ ನನ್ ಮೇಲೆ ಲವ್ ಜಾಸ್ತಿ, ಅದಕ್ಕೆ ನಾನು ಮಿಸ್ ಮಾಡ್ಕೊಂಡಾಗೆಲ್ಲ ಈ ತರ ವ್ಲಾಗ್ ನೋಡ್ತಾಳೆ. ನಿಧಿ ದಿವ್ಯಾ ಬರ್ತಾಳೆ ಬರ್ತಾಳೆ ಅಂತ ಬೇಗ ಕರೆದ್ರು ನಮ್ಮ ಹೆಂಗಸರು, ಓಡೋಡ್ಕೊಂಡ್ ಬಂದೆ. ಹಾಲ್ಗೆ ಕಾಫಿ ಕುಡಿ ಹಾಕೊಂಡಿದೀವಿ. ವರ್ಷಿಣಿ ಅವರು ಎಕ್ಸ್ಟ್ರಾರ್ಡಿನರಿ. ನನ್ನ ಸ್ಟೈಲ್ ಅಲ್ಲಿ ಇಷ್ಟ ಆಗುವಂತ ಒಂದ್ ಬಟ್ಟೆ ಎತ್ಕೊಂಡ್ ಬಂದ್ರೆ ನಿಂಗೆ ಒಂದ್ ಗಿಫ್ಟ್ ಕೊಡ್ತೀನಿ. ಓ ಮೈ ಗಾಡ್, ಯು ಲುಕ್ ಸೋ ನೈಸ್. ಹೌ ಕಮ್ ಯು ಸೋ ಬ್ಯೂಟಿಫುಲ್. ನೀವು ಯಾರಾದ್ರೂ ಚಿಪ್ಸ್ ಅಂತ ತಿಂದಿದ್ರೆ ಈ ತರ? ಇಲ್ಲ ಅಮ್ಮನ ಜಾದು ತಿಂತಾ ಇದೀವಿ. ಯಾರಿಗಾರು ಬೇಕಾ? ಜಾರ್ತೈತಾ? ನೋಡ್ದಾ ಎಷ್ಟ್ ಲವ್ ನನ್ ಮೇಲೆ. ಅಯ್ಯೋ ಎಷ್ಟ್ ಕ್ಯೂಟ್ ಆಗಿ ಬರ್ತಾ ಇದಾರೆ. ದಾರಿ ಮಿಸ್ ಮಾಡಿ ಪಕ್ಕದ ಮನೆಗೆ ಹೋಗ್ತಾ ಇದಾರೆ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನ್ಯೂ ಡೇ. ನೌ ವಿ ಆರ್ ಹೆಡಿಂಗ್ ಟು, ಏನಕ್ಕೆ ಅಲ್ಲಿ ಡಿಸ್ಟ್ರಾಕ್ಟ್ ಆಗಿ ನೋಡ್ತಿದ್ದೀನಿ ಅಂದರೆ ಎಷ್ಟೊಂದು ಹಸುಗಳು ಬಂದ್ಬಿಟ್ಟಿದೆ ಇವತ್ತು. ಇವಳ್ದು ಮುಗಿಯಲ್ಲಪ್ಪ ನಂಗಂತೂ. ಇವಳು ಮಾತಾಡ್ಸಿ ಮತ್ತೆ ದಿವ್ಯಾ 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 ಅಂತ ಹೇಳಿ ಇವತ್ತು ವರ್ಷಿಣಿ ಅವ್ರದ್ದು ಇನ್ನ ನಮ್ಮ ಮದುವೆ ಸ್ಯಾರಿ ಶಾಪಿಂಗ್ದು ಮುಗ್ದಿಲ್ಲ. ಸೊ ಅವಳ ಜೊತೆಗೆ ಒಂದು ಸ್ಯಾರಿ ಎಕ್ಸ್ಚೇಂಜ್ ಇದೆ. ಸೊ ಸ್ಯಾರಿ ಎಕ್ಸ್ಚೇಂಜ್ ಮಾಡಿ ಅವಳ ಸ್ಯಾರಿ ನೋಡಿ, ಆ್ಯಂಡ್ ಇವತ್ತು ನನ್ನ ಫ್ರೆಂಡು ವರಮಹಾಲಕ್ಷ್ಮಿಗೆ ಸ್ಯಾರಿ ನೋಡ್ಬೇಕಂತೆ, ಆ ಸ್ಯಾರಿ ಇದೆಲ್ಲ ಮುಗಿಸಿ, ಆ್ಯಂಡ್ ಇವತ್ತು ನನ್ನ ಮುಹೂರ್ತಮ್ದು ಡಿಸೈನಿಂಗ್ ಆ್ಯಂಡ್ ಹ್ಯಾವ್ ಟು ಗೋ ಫೈನಲೈಸ್ ದ ರಿಸೆಪ್ಷನ್ ಔಟ್ಫಿಟ್. ಏನು ಕತೆ ಆಗುತ್ತೆ, ಏನೇನಾಗುತ್ತೆ. ಆ್ಯಕ್ಚುಲಿ 12 ಗಂಟೆಗೆ ಓಡಬೇಕು ಅಂದ್ಕೊಂಡ್ವಿ, 3:30 ಆಯಿತು, ಮಧ್ಯಾಹ್ನ ಮೇಲೆ ಆಗೇ ಹೋಯ್ತು. ಬಟ್ ಎಷ್ಟು ಕೆಲಸ ಮುಗ್ಸೋಕ್ಕಾಗುತ್ತೋ ಐ ಡೋಂಟ್ ನೋ. ಲೆಟ್ಸ್ ಗೋ ಪ್ಲೀಸ್. ನೀನ್ ದೊಡ್ಡ ಕಿಡ್ಡು, ಏನ್ ದೊಡ್ಡ ಡ್ರಾಮಾ ಮಾಡ್ತಾ ಇದ್ದ. ಗುರುವಾರದೊತ್ತು ಅವಳು ಸಾಯಿಬಾಬಾ ರಾಘವೇಂದ್ರ ಸ್ವಾಮಿಗೆ ಹೋಗ್ಲಿಲ್ಲ ಅಂದ್ರೆ ದೇವ್ರು ಬೇಜಾರ್ ಮಾಡ್ಕೊಂಡ್ಬಿಡ್ತಾರಂತೆ. ಏನ್ ಡ್ರಾಮಾ ಮಾಡ್ತಾಳಪ್ಪ ಜೀವನದಲ್ಲಿ. ದೇವಸ್ಥಾನಕ್ಕೆ ಹೋಗೋರು ಎದ್ದು ಬೆಳಗ್ಗೆ 6 ಗಂಟೆಗೆ ಅಂತೆ. ಓ ಎಲ್ಲಿ ಗಾಡ್ ಹೆಂಗ್ ನಗದು ಇನ್ನೊಂದ್ಸತಿ ಬ್ಲಶ್ ಆಗ್ಬೇಡ, ಕ್ಯೂಟ್ ಆಗಿ ಕಾಣಿಸ್ತಾ ಇದ್ಯಾ. ಆಕ್ಚುಲಿ ಕುರ್ತ ಹಾಕೊಂಡು ಚೆನ್ನಾಗಿ ಕಾಣ್ತಾಳೆ ಮೈತಿ ನೋಡಿ. ಅಶ್ವಿನಿ ನೋಡು, ಅಶ್ವಿನಿ ನಿನ್ನ ಅವಳ ಜೊತೆ ಸರಿ ಇಲ್ಲಿ ನೋಡೆ ಔಟ್ಫಿಟ್ ಚೆಕ್. ಎಲ್ಲಿ ತಗೊಂಡು ಹೇಳಿ ಒಂಚೂರು. ಸುಮಾರು ಜನ ನಿನ್ನ ಔಟ್ಫಿಟ್ಸ್ ಎಲ್ಲೆಲ್ಲಿ ತಗೊಂತೀಯ ಅಂತ ನನಗೆ ಕೇಳ್ತಾ ಇದ್ರು. ಪ್ಲೀಸ್ ಶೋ ಮಿ ಅ ಫೇಸ್. ಇವಾಗ ಇದ್ದಿದ್ದು ನೋಡಕ್ಕೆ ಆಗ್ತಲ್ಲ. ಇದು ಹಿಂದಕ್ಕೆ ಹೋಗಿಲ್ಲ ಒಂಚೂರು. ಔಟ್ಫಿಟ್ ಎಲ್ಲಿ ತಗೊಂಡೆ ಹೇಳು, ಔಟ್ಫಿಟ್ ಎಲ್ಲಿ ತಗೊಂಡೆ? That's from Arakhi Rithukumar. ಅರಾಖೆ ಋತುಕುಮಾರ್ ಅನ್ನಲ್ಲ, ಅದನ್ನ ಹೇಳು ನೆಟ್ಟಿಗೆ. ಅಶ್ವಿನಿ ಇನ್ನ ನೋಡ್ತಾನೆ ಬೇಡ, ಹೇಳ್ದಲ್ಲ ಮಾಚೆ ಹೇಳಂಗಿಲ್ಲ ಇಲ್ಲಿ ಹಟ್ಟಿ ಕಪ್ಪಿಗೆ ಬಂದು ಅಂತ. ಅವಾಗ ತುಂಬಾ ನಾನು ಹೇಳಿದೆ, ಇವ್ರು ಹೇಳಿದೆ, ಇಬ್ರುನು I was agreeing to it. ಓವರ್ ಆಕ್ಷನ್ ಮಾಡ್ತಾರಲ್ವಾ. ಒಂದ್ ನಿಮಿಷ. ಇವಾಗ ವರ್ಷಿನಿ ಸ್ಪ್ರಿಂಗ್ ಅವಳೇನ್ ಕುಡಿತಾಳೆ, ಬಿಸಿನೀರಿಗೆ ಕಾಫಿ ಪುಡಿ ಹಾಕೊಂಡು ಕುಡಿತಾಳೆ. ನಾವು ಹಾಲ್ಗೆ ಕಾಫಿ ಪುಡಿ ಹಾಕೊಂಡಿದೀವಿ. ವರ್ಷಿನಿ ಅವರು ಎಕ್ಸ್ಟ್ರಾರ್ಡಿನರಿ. ಅವಳು ಹಾಲು, ಕಾಫಿ ಪುಡಿ, ವಾಟರು ಏನೇನೋ ಎಲ್ಲ ಮಿಕ್ಸಿಗೆ ಹಾಕೊಂಡು ರುಬ್ಬಿ ಕೊಡ್ತೀನಿ. ವರ್ಷಿನಿಗೆ ಫೋಟೋ ಶೂಟ್ ಮಾಡ್ತಾ ಇದ್ದಾಳೆ ನೋಡಪ್ಪ. ಇವಳ್ದು ಫೋಟೋ ಶೂಟ್ ಮಾತ್ರ ಎಲ್ಲೋದ್ರೂ ಮುಗಿಯಲ್ಲ. ವಾಶ್ರೂಮ್ ಹತ್ರ, ಡೋರ್ ಹತ್ರ, ಗ್ಲಾಸ್ ಹತ್ರ, ನಿಂಗೆ ಏನೇನ್ ಹತ್ರ ಹೋಗ್ಬೇಕು ನೀ ಹೇಳು ಅಶ್ವಿನಿ. ಒಂದ್ ಫೋಟೋ ಬಂತಪ್ಪ, ಬದುಕ್ದೇನಾ ನಿಮ್ಗೆ ಇದ್ ಮಾಡ್ತಾರೆ ನೋಡಿ, ನಿನ್ನ ಸ್ಪೆಷಲ್ ಫೀಲ್ ಮಾಡ್ತಾರೆ. ವಾವ್ ಯು ಲುಕ್ ಸೋ ಪ್ರಿಟಿ ಅಕ್ಷತಾ. ಬಟ್ ನಂಗೆ ಇದು ಸ್ವಲ್ಪ ಇಷ್ಟ ಆಯ್ತು, ಯಾಕಂದ್ರೆ ನಂಗೆ ಬ್ರೌನ್ ಐ ಡೋಂಟ್ ನೋ ಇಷ್ಟ ಆಗುತ್ತೆ ಇದಕ್ಕಿನ್ನ. ಅಶ್ವಿನಿ ಚೆನ್ನಾಗಿದೆ ತಾನೆ? ಅವಳಿಗೆ ಚಾರ್ಜ್ ಮನೇಲಿ ಹಾಕೊಂಬರೋ ಸೆನ್ಸ್ ಇಲ್ಲ. ಬಂದು ಎಲ್ಲರ ಬ್ಯಾಗು ಚೆಕ್ ಮಾಡ್ತಾಳೆ, ಚಾರ್ಜರ್ ಕೊಡಿ ಅಂತ. ಏನು ಅನಿಸ್ತಾ ಇಲ್ಲನೆ. ಒಂದು ಬಟ್ಟೆ ಇವಾಗವರೆಗೂ ಸೆಲೆಕ್ಟ್ ಮಾಡ್ದೆ ನಂಗೆ. ಒಂದು ಬಟ್ಟೆ ನಿನ್ಗೋಸ್ಕರ ನನ್ನ ಸ್ಟೈಲಲ್ಲಿ ಇಷ್ಟ ಆಗುವಂತ ಒಂದು ಬಟ್ಟೆ ಎತ್ಕೊಂಬಂದ್ರೆ ನಿಂಗೊಂದು ಗಿಫ್ಟ್ ಕೊಡ್ತೀನಿ ನಾನು. ಆದ್ರೆ ನೀನೇ ಬಿಲ್ ಪೇ ಮಾಡ್ಬೇಕಾದ್ರದೆಲ್ಲ. ನನಗೆ ಗೊತ್ತಿರೋ ಪ್ರಕಾರ ಜಗತ್ತಲ್ಲಿರೋ ಗ್ರೇಟೆಸ್ಟ್ ರಿಲೇಶನ್ಶಿಪ್ ಹೆಸರೇ ಕರೆನ್ಸಿ ಸರ್. ನಿಜವಾಗ್ಲೂ ಸರ್, ಅವಶ್ಯಕತೆ ಸರ್. ತುಂಬೋಗ್ಬಿಟ್ಟಿದೆ ಸರ್ ಸಮಾಜ ಸ್ವಾರ್ಥಿಗಳಿಂದ. ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದು ಅಕ್ಷತೆ ತಗೊಂಬಂದು ಎಲ್ಲರಿಗೂ ಒಳ್ಳೆ ಬುದ್ಧಿ ನಮ್ಗಿದೆ, ಅವಳಿಗೂ ಒಳ್ಳೆ ಬುದ್ಧಿ ಕೇಳ್ಕೊಂಬರಕ್ ಹೋಗಿದ್ಲು. ಗಾಡ್ ಬ್ಲೆಸ್ ಯು. ಕನ್ನಡದ ಕಷ್ಟೊಳ್ಳೆ. ಥ್ಯಾಂಕ್ ಯು. ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ನಾವ್ಯಾರು ಹೋಗಿಲ್ಲ,
ಒಬ್ಳೆ ಹೋಗಿ ಕೇಳ್ಕೊಂಡ್ಬಂದ್ಬಿಟ್ಟು ಮೇಕ್ಸ್ ಒಂದು ಹೊಸ ಡೈಲಾಗ್ ಹೇಳಿದಾಳೆ. ಏನಂತ ಅಂದ್ರೆ, ಅಕ್ಷಿತಾ ನಾನು ಚೆನ್ನಾಗಿ ನೀರ್ ಕುಡಿತಾ ಇದೀನಿ, ಮನೇಲಿದ್ದೆ 3 ಲೀಟರ್ಸ್ ವಾಟರ್ ಕುಡಿತೀನಿ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಮೇಕ್ಸ್ ಇಟ್ಕೊಂಡು ಅದಕ್ಕೆ ನೀನ್ ಲಕ್ಕ ಲಕ್ಕ ಅಂತ ಹೊಳಿತ. ಅವಳು ಅದನ್ನ ಹಂಗೆ ಹಾಕ್ಸ್ತಾಳೆ. ಕೆಟ್ಟದಾಗ ಏನಾದ್ರು ಕಾಣಿಸ್ತಾ ಇರ್ಬೇಕು, ಅವಳನ್ನ ತೋರ್ಸೆ. ಪ್ಲೇಟ್ ಮಸಾಲ ಪುರಿ ತಿಂತಾಳೆ. ಬಟ್ಟೆ ಮೇಲೆ ಚೆಲ್ಕೊಂಡ್ರೆ ನಂಗೆ ಗೊತ್ತಿಲ್ಲ. ಅದಕ್ಕೆ ಫ್ಲಾಶ್ ಆನ್ ಮಾಡ್ಲಾ ಅಲ್ಲ. ನಿನ್ನೆ ಒಂದಷ್ಟು ರೀಸನ್ಸ್ಗಳಿಂದ ಆಂತಾರಿ ಅವ್ರ ಹತ್ರ ಹೋಗಕ್ಕಾಗಿಲ್ಲ. ಯಾಕಂದ್ರೆ ಅವರು ಬ್ಯುಸಿ ಶೆಡ್ಯೂಲ್ ಕೊಟ್ಟಿದ್ರು. ಬ್ಯುಸಿಯಲ್ಲಿ ಬ್ಯುಸಿ ಇದ್ರು. ಸೊ ನಮಗೆ ಟೈಮ್ ಕೊಟ್ಟಿಲ್ಲ, ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ನಿನ್ನೆ ಕಂಟಿನ್ಯೂಷನ್ ಅಲ್ಲಿ ಹೋಗಕ್ಕಾಗಲ್ಲ ಅನ್ನೋದ್ ಕಾರಣ ಈ ವ್ಲಾಗ್ ಇವತ್ತು ಕಂಟಿನ್ಯೂ ಆಗ್ತಾ ಇದೆ. ದಯವಿಟ್ಟು ಯಾರು ಬೇಸರಗೊಳ್ಳದೆ ಈ ವ್ಲಾಗ್ ಅನ್ನು ಪೂರ್ತಿ ನೋಡಬೇಕು ಎಂದು ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ಜೊತೆ ಇವತ್ತಿದ್ದವಳೇ ವರ್ಷಿಣಿ ಅವರು. ಅಂಡ್ ನನ್ನ ಫ್ರೆಂಡ್ ತುಂಬಾ ಲೇಟ್ ಆಗಿ ಬರ್ತಾ ಇದಾರೆ. ಆಲ್ರೆಡಿ ನಿಧಿ ಅವರು ನಂಗೆ 2 ಸತಿ ಕಾಲ್ ಮಾಡಿದ್ರು. ನಾನು ವೇಟ್ ಮಾಡ್ತಾ ಇದೀನಿ, ಬೆಳಗ್ಗೆಯಿಂದ ಟಯರ್ಡ್ ಆಗಿದ್ದೀನಿ ಅಂತ. ಇನ್ನೊಂದು ಸತಿ ಕಾಲ್ ಮಾಡಿಸೋದಕ್ಕೆ ನಾನು ಹೋಗಿಲ್ಲ ಅಂದ್ರೆ ಮೇ ಬಿ ನಾನು ಅರ್ಧ ನಾನು ಮರ್ಡರ್ ಮಾಡ್ಬಿಡ್ತಾಳೆ. ಸೊ ಲೆಟ್ಸ್ ಗೋ. ಇನ್ನೊಂದ್ಸತಿ ನಾನ್ ತುಂಬಾ ಡೀಸೆಂಟ್. ನೀನ್ ನನ್ನ ಮಾತೇ ಬರಲ್ಲ. ಅದೇನೆ ನನ್ನ ಮಾತೇ ಆಡ. ನಿಲ್ಸಲ್ಲ. ಅಂತ ಹೇಳು, ಮಾತೇ ಆಡಲ್ಲ ಅಂತ ಹೇಳು. ಲಾಸ್ಟ್ ಟೈಮ್ ನಾನು ಬ್ಲಾಗ್ ಚೆನ್ನಾಗಿ ಮಾತಾಡಿಲ್ಲ, ನೀನ್ ಚೆನ್ನಾಗಿ ಐ ಆಮ್ ಬೇಸಿಕಲಿ ಶೈ ಪರ್ಸನ್, ಯು ನೋ. ಬಾಯ್ ನನ್ ಬ್ಲಾಗ್ ಮಾತಾಡಿದ್ದೆ. ಎಕ್ಸ್ಟ್ರಾರ್ಡಿನರಿಲಿ ಶೈ ಪರ್ಸನ್. ನಿನ್ ನಿಜವಾಗ್ಲೂ 1% ಎಲ್ಲೂ ನಿನ್ ಬಗ್ಗೆ ನಿಜ ಹೇಳು. ನಿಜ, ನಂಗೆ ಅದೇನೋ ಒಂಥರಲ್ಲ ಎಕ್ಸ್ಟ್ರಾ ಇಂಟ್ರೋವರ್ಟ್ ನೀವು. ಇನ್ನೊಂದು ಆಪೋಸಿಟ್ ಆಂಬಿವರ್ಟ್. ಎಕ್ಸ್ಟ್ರೋವರ್ಟ್. ಅದು ವರ್ಡೇ ಗೊತ್ತಿಲ್ಲ ನನಗೆ, ಅಷ್ಟು ಇಂಟ್ರೋವರ್ಟ್ ನಾನು. ಏನ್ ವರ್ಕ್ ಮಾಡ್ತೀವಿ ಸುಮ್ಮನೆ ಲ್ಯಾಪ್ಟಾಪ್ ಇಟ್ಕೋಬೇಡ. ಕಾನ್ಫ್ಲಿಕ್ಟ್ ಏನದು? ಅದೇ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಲ್ಲ, ಕಾನ್ಫಿಡೆನ್ಶಿಯಾಲಿಟಿ. ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಒನ್ ಡೇ ಬಿಸ್ನೆಸ್ ಅಲ್ಲಿ ಓಕೆ ಲೀವ್ ಇಟ್. ನಮ್ದು ಇಂಟಿಗ್ರಿಟಿ, ನಾವು ಕೆಲಸಕ್ಕೆ ಅಲ್ಲ ನೀನ್ ಯಾಕೆ ಇಲ್ಲಿ ಇದ್ಯಾ ಮನೇಲಿ ಕುತ್ಕೊಂಡು ಕೆಲಸ ಮಾಡೋದು? ಅಯ್ಯೋ ದಿವ್ಯಾ ಬರ್ತಾಳೆ ಅಂತ ಬೇಗ ಕರೆದ್ರು ನಮ್ಮ ಹೆಂಗಸರು. ಓಡ್ಕೊಂಡ್ ಬಂದೆ. ಅಪ್ಪ ನೀನ್ ನಿಜವಾಗ್ಲೂ ನಾನ್ ವ್ಲಾಗ್ ಮಾಡೋದು ನಿಧಿ ವ್ಲಾಗ್ ಮಾಡೋದಲ್ಲ, ನೀನ್ ವ್ಲಾಗ್ ಮಾಡ್ಬೇಕು ಸಪರೇಟ್ ಆಗಿ. ಅವಳನ್ನ ಕಾಯಿಸೋದ್ರಲ್ಲಿ ನನ್ನ ಕಾಯಿಸಿದ್ಯಾ ನೀನು. ಏನ್ ಹೇಳು ಶ್ರೇಯಸ್, ಏನ್ ಹೇಳ್ತಾ ಇದ್ದೆ? ನಿನ್ ಕಷ್ಟ ನೋಡಕ್ ಆಗ್ತಿಲ್ಲ. ಸೀರೆನ ನಾನೇ ಖುದ್ದಾಗಿ ನಿಂತ್ ರೆಡಿ ಮಾಡಿಸ್ತೀನಿ. ಸೀರೆ ಆಲ್ರೆಡಿ ರೆಡಿ ಆಗಿದೆ. ಸೀರೆ ಏನ್ ಮಾಡ್ತಾರೆ ಈಗ? ಬ್ಲೌಸ್ ಮತ್ತೆ ಸೀರೆಗೆ ವರ್ಕ್ ಇದೆಯಲ್ಲ ಸ್ವಲ್ಪ ಇದು ತಾನೆ ಇದೆ. ಅದಕ್ಕೆ ಪೂರ್ತಿ ಬ್ಲೌಸ್ ಪೂರ್ತಿ ಎಲ್ಲ ಹೆಂಗಿರುತ್ತೆ ಅಂದ್ರೆ ಟೀ ಶರ್ಟ್ ತರ ಇರುತ್ತೆ, ಪುಲ್ ಓವರ್ ತರ ಇರುತ್ತೆ. ನೀನ್ ಹಾಕೊಂಡ್ಬಿಡ್ತೀಯಾ? ನಾನೇ ಕಟ್ಟಿದ್ದೀನಿ. ಈಸಿಯಾಗಿ ಅಂತ ಮಾಡಿಸ್ತಾ ಇದೀನಿ ನಾನು. ನಿನಗೆ ಎಷ್ಟ್ ಗಂಟೆಗೆ ಹೇಳ್ದೆ, ಎಷ್ಟ್ ಗಂಟೆಗೆ ಬಂದಿದ್ಯಾ? ಅದು ನಿನ್ ಕೆಲಸ ಇರತ್ತೇನೆ ಬಂದಿರೋದು ನೀನು. ನಿಜ ಹೇಳು. ರೆಡ್ ಬ್ಯೂಟಿ ಇಲ್ಲಿ ಕೂತಿದೆ, ಏನು ಇಲ್ಲಿರೋ ಬ್ಯೂಟಿ ಇಲ್ಲಿ ಕೂತಿದೆ. ಎಸ್ ಆಫ್ ಕೋರ್ಸ್. ಇವರು ಸ್ಯಾರಿ ಕತೆ ಇವಳ್ದು ಇನ್ನ ಮುಗ್ದಿಲ್ಲ. ಇವಳು ಎಲ್ಲೋದ್ರು ಸ್ಯಾರಿ ನೋಡಕ್ ನಿಂತ್ಕೊಂಡಿರ್ತಾಳೆ. ಬಟ್ ದಿವ್ಯಾ, ನಿನ್ ಫ್ರೆಂಡ್ಸ್ ಎಲ್ಲ ಎಷ್ಟು ಪ್ರಿಟಿ ಆಗಿದ್ದಾರೆ, ನೀನ್ ಯಾಕೆ ಇನ್ನ ಜಾಸ್ತಿ ಪ್ರಿಟಿ ಆಗಿದ್ಯಾ? ಅದಕ್ಕೆ ನಮ್ಮ ಕೆಲಸ ಬಂದಿದ್ದು ಆಲ್ಮೋಸ್ಟ್ ಆಯ್ತು. ಬಟ್ ಸ್ಟಿಲ್ ಇನ್ನ ತುಂಬಾ ಕೆಲಸ ಬಾಕಿ ಇದೆ. ಇಲ್ಲಿಂದ ನಿಧಿ ಶೀಸ್ ಟೇಕಿಂಗ್ ಮೀ ಟು ಹರ್ ಹೌಸ್. ಯಾಕೆ ತುಂಬಾ ಓವರ್ ಆಗಿ ಇಂಗ್ಲಿಷ್ ಮಾತಾಡ್ತಾ ಇದೀನಿ ಗೊತ್ತಿ. ವರ್ಷಿನಿ ಸ್ಟುಪಿಡ್ ಆಗಿ ಕಾಣಿಸ್ತೇನೆ ಸುಮ್ಮನೆ. ಅವಳ ಮನೆಗೆ ಹೋಗ್ತಾ ಇದೀವಿ, ಲೆಟ್ಸ್ ಗೋ. ಹೊಸದಾಗೆ ಇವರೇ ಪ್ರಿಪೇರ್ ಮಾಡಿ ಈ ತರ ಪಟ್ನ ಕಟ್ಟಿ ತಗೋ ಬರ್ತಾ ಇದಾರೆ. ಅಂದ್ರೆ ಪ್ಯಾಕೇಜಿಂಗ್ ಸ್ವಲ್ಪ ಸ್ಟ್ರೀಟ್ ಫುಡ್ ತರ ಇದ್ರೆ ನಿಮ್ಗೆಲ್ಲ ತಿನ್ನಕ್ಕೆ. ಯಾಕಂದ್ರೆ ಇವ್ರು ಯಾವಾಗ್ಲೂ ಆರ್ಗನೈಸ್ಡ್ ಆಗಿರ್ತಾರೆ. ಆಚರ ನಾನು ಸುಳ್ಳು ಹೇಳ್ಬೋದು ಅನ್ಕೊಂಡಿದ್ದೆ, ಈ ರೇಂಜಿಗೆ ಹೇಳ್ತೀನಿ. ಅಂದ್ರೆ ನಿಮ್ಗೆ ಆ ದೇಸಿ ಸ್ಟೈಲ್ ಸಿಕ್ಲಿ ಅಂತ ಯಾ. ಅಂದ್ಬಿಟ್ಟು ತಿನ್ನೋದಕ್ಕೆ ಇರ್ತಾರೆ. ನಿಧಿಗೆ ನನ್ ಮೇಲೆ ಲವ್ ಜಾಸ್ತಿ, ಅದಕ್ಕೆ ನಾನು ಮಿಸ್ ಮಾಡ್ಕೊಂಡಾಗೆಲ್ಲ ಈ ತರ ವ್ಲಾಗ್ ನೋಡ್ತಾಳೆ. ಅಲ್ಲ ನಿಧಿ, ಏನೋ ಮಾಡಿ ಇವಳು ಎಲ್ಲಾ ಮಂಗ್ಳೂರ್ ಬೋಂಡನು ಬಿಟ್ಬಿಟ್ಟಿದ್ದಾಳೆ ಆಯ್ತಾ. ಚಟ್ನಿ ಎಲ್ಲಾ ಪ್ಲೇಟ್ ಅಲ್ಲೂ ಖಾಲಿ ಮಾಡಿದಾಳೆ. ಒಂದೊಂದ್ ಬಾಳೆ ಬಜ್ಜಿ ಇಲ್ವಾ? ಯಾರೇ ಈ ತರ ತಿಂತಾರೇನೆ ಅಪ್ಪ, ಹಿಂಗೆಲ್ಲ ಬಿಟ್ಬಿಡ್ತಾರ. ಹುಡುಗಿ ಓಕೆ ನಮ್ಗೆ, ಹುಡುಗಿ ಓಕೆ ನಮ್ಗೆ. ಟೀನೇನಾ ಎಲ್ಲ? ಕಾಫಿ, ಯಾ ಐ ಆಸ್ಕ್ ಫಾರ್ ದಿ ಕಾಫಿ.
ನೀರ್ ಟೀ ಪರ್ಸನ್ ಐ ನೋ ಬಟ್ ಸ್ಟಿಲ್ ಇಟ್ಸ್ ಓಕೆ. ಆಂಟಿ ಸ್ಪೆಷಲ್ ಗೆಸ್ಟ್ ಗೆ ಸ್ಪೆಷಲ್ ಕಪ್ ಕೊಟ್ಟಿದ್ದಾರೆ. ಬಾಯ್ ಮಾಡಿ ಅವ್ರಿಗೆ, ಬಾಯ್ ಮಾಡಿ. ಒಂದು 4 feet ಇರೋನ ಕರ್ಸಿದ್ದಾರೆ ಪಲ್ಟಿ ಓಡಿಸೋದಕ್ಕೆ ಅಲ್ಲಿ, ಅದಕ್ಕೆ ಹೋಗ್ತಿರೋದು ಬೇಗ ಅವರು. ಬಾಯ್ ಬಾಯ್ ಮಿಕ್ಸ್, ಬಾಯ್ ಮೇಕ್. ನೀವ್ ಹೋಗ್ಬೇಡ ಬಿಡು. ಏನೋ ತೋರಿಸ್ತಾ ಇದೆಯಲ್ಲ, ತೋರ್ಸಾಯ್ತು. ಅಪಾಯ ಇದು. ನಮ್ಮಪ್ಪ ಇಲ್ಲಿ ಪೀಕಾಕ್ ಬರುತ್ತೆ ಅಂತ ಯಾರಿಂದ ಆಕ್ಟಿಂಗ್ ಬಂದಿರ್ಬೋದು ಬವಿಂಗೆ. ಏನದು ಇಷ್ಟೊತ್ತಾಗ ಹೇಳ್ದೆ ಬೂಸ್ಟ್ ಹಾರ್ಲಿಕ್ಸ್ ಹತ್ರ ಅಂದ್ರೆ ಇಲ್ಲಿ ಒಬ್ರು ಇದಾರೆ ತುಂಬಾ ಆರ್ಗ್ಯೂ ಮಾಡ್ತಿದ್ದಾರೆ, ಅವ್ರು ಬೆಳ್ಳಿಗಿದ್ದಾರೆ, ಅವ್ರ ಫಿಯಾನ್ಸೆ ಕಪ್ಪಗಿದ್ದಾರೆ ಅಂತ. ನಾನು ಅದಕ್ಕೆ ಬೂಸ್ಟ್ ಹೋಗಿ ಹಾರ್ಲಿಕ್ಸ್ ಗೆ ನಾನು ಬೆಳ್ಳಿಗೆ ನೋಡು ಅಂತ ಹೇಳ್ತಾನೆ. ಇದನ್ನ ನಾನು ಹಾಕ್ತೀನಿ. ಆಂಟಿ ನೀವು ಬೇರೆ ನಗ್ತಾ ಇದ್ರೆ ನಾನು ನಿಮ್ಮನ್ನು ಸೇರ್ಸ್ ಹಾಕ್ತೀನಿ. ಮೊದಲು ನೀವ್ ಮನೆಗ್ ಬಂದಿರೋದಕ್ಕೆ ನೀವು ಸೇರ್ಸ್ ನಗ್ತಾ ಇರೋದಕ್ಕೆ ನಿಮ್ಮನ್ನು ಹಾಕ್ತೀನಿ. ಬಾರೋ ಇಲ್ಲಿ. ಈಗ ಬರ್ತೀಯ ಬರಲ್ವಾ? ಬೇಗ ಬಾ. ಸ್ಕೂಲಿಗೆ ರಜಾ ಇದೆ ಅಂದ್ಬಿಟ್ಟು ಬರೀ ಫೋನ್ ಇಟ್ಕೊಂಡು. ಥ್ಯಾಂಕ್ಸ್ ಹೇಳ ನಂಗೆ. ಏನ್ ನನ್ನ ಹೆಸರು ಹೇಳು ಇನ್ನೊಂದ್ಸತಿ. ಎಲ್ಲಿ ನಿಮ್ಮ ಆಚೆ ಕಡೆ ಏನು ತೋರ್ಸಿಲ್ಲ ನಿಮ್ಮ ಮನೆ ಹೆಂಗಿದೆ ಅಂತ. ಇವತ್ತು ನಾನು ನನ್ನ ಫ್ರೆಂಡ್ ಮೇಘಾ ಅವ್ರ ಸಿಸ್ಟರ್ ಮನೆಗೆ ಬಂದ್ವಿ. ಎಲ್ಲಿರೋದು ಇದು ಅಡ್ರೆಸ್? ತಾವರೆಕೆರೆಗೆ. ಅದು ನಿನ್ನೆ ನೈಟ್ ಶೋ ಅವರು ಊಟಕ್ಕೆ ಕರೆದಿದ್ರೆ ನಾವು ಮಧ್ಯರಾತ್ರಿಗೆ ಬಂದಿದ್ದೀವಿ. ಬಟ್ ಸ್ಟಿಲ್ ಊಟ ಎಲ್ಲ ಮಾಡಿ ಎಲ್ಲರೂ ಮಾತಾಡ್ಕೊಂಡು ಮಲಗೋಷ್ಟೊತ್ತಿಗೆ 2 ಗಂಟೆ ಆಗೋಯ್ತು. ಸೊ ಐ ಕುಡಂಟ್ ಕಂಟಿನ್ಯೂ ದಟ್ ಮ್ಯಾಚ್. ಇವತ್ತು ಏನೇನೋ ತೋರಿಸ್ತಾರಂತೆ, ಹೋಗಿ ನೋಡ್ಕೊಂಡು ಇಲ್ಲಿಂದ ಮತ್ತೆ ವಾಪಸ್ ಟು ಗೋ ಬ್ಯಾಕ್ ಟು ಆರ್ ನಗರ್. ಇನ್ ಬಿಟ್ವೀನ್ ಇನ್ನೊಂದು 2 ಮೀಟಿಂಗ್ ಇದೆ ಮುಗಿಸಿ ಇಲ್ಲೊಂದೆಲ್ಲ ಕೆರೆ ಇದೆಯಂತೆ, ಕೆರೆ ಹೋಗಿ ಅಲ್ಲಿಂದ ಟಾಟಾ ಬಾಬಾಯ್ ಅಂತೆಲ್ಲ. ಓಕೆ, ಲೆಟ್ಸ್ ಗೋ. ಚೆನ್ನಾಗಿ ಕಾಣ್ತಾ ಇದೀನಲ್ಲ ನಾನು? Same to same Aishwarya Rai. What a beauty. ಇಲ್ಲಿ ನಂಗೆ ವ್ಲಾಗ್ ಮಾಡಕ್ಕೆ ಬಿಡ್ತಾ ಇಲ್ಲ ಮೇಘ. ಏನಕ್ಕೆ ಅಂತಂದ್ರೆ ಅವಳನ್ನ ಶೂಟ್ ಮಾಡೋಣ ಅಂತ ಹೋದ್ರೆ ಶೂಟ್ ಅಲ್ಲ, ಅವಳನ್ನ ಶೂಟ್ ತಲೆಗೆ ಶೂಟ್ ಮಾಡ್ತಾ ಇದೀನಿ ನಾನು ಬೆಳಗ್ಗೆ. ಅವಳನ್ನ ಕ್ಯಾಮ್ರಾ ಟಿಲ್ಟ್ ಮಾಡಿದ್ರೆ ನನ್ನ ತೆಗಿಬೇಡ ಅಂತ. ಅವಳನ್ನ ಸೈಡಿಂದ ಮಾತ್ರ ತೋರಿಸ್ಬೇಕಂತ. ಅವಳು ಸೈಡಲ್ಲಿ ಮಾತ್ರ ಚೆನ್ನಾಗಿ ಕಾಣೋದಂತೆ. ಹೇರ್ ಕಟ್ ಮಾಡಿಸ್ಬೇಡ ಅಂತ ನಮ್ಮಮ್ಮ, ನಮ್ಮ ಮನೇಲಿ ಅವರೆಲ್ಲರೂ ಹೇರ್ ಕಟ್. ಓ ಮೈ ಗಾಡ್, ಯು ಲುಕ್ ಸೋ ನೈಸ್. ಹೌ ಕಮ್ ಯು ಸೋ ಬ್ಯೂಟಿ ಅಕ್ಷಿತಾ? Come here, darling. I want to show you to my YouTube channel how beautiful you are. ಏನು ಎಷ್ಟು ಚೆನ್ನಾಗಿ ಬಟ್ಟೆ ಹಾಕೊಂಡು ಫ್ರಾಕ್ ಎಲ್ಲ ಹಾಕೊಂಬಂದು ಅವಳು ಮಾಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಥರ ನಾನು. ಅವಳು ಕೆರೆ ತೋರ್ಸಕ್ ಕರ್ಕೊಂಡು ಹೋಗ್ತಾ ಇರೋದು, ಕೆರೆ ನೋಡ್ತಾ ಇಲ್ಲ ಅವಳು. ಕೆರೆನೇ ಇವಳು ನೋಡ್ಬೇಕು, ಹಂಗ್ ರೆಡಿ ಆಗ್ತಾ ಇದ್ದಾಳು. ಎಲ್ಲಿದ್ದೆ ನಾನು? ಹೇರ್ ಕಟ್ ಮಾಡ್ಸಲ್ಲ ಅಂತ ನಮ್ಮಮ್ಮ ಬೈತಾರೆ ಅಂತ ಮೇಘಂಗ್ ಹೇಳ್ತಾರೆ. ಇಲ್ಲ, ಹೇರ್ ಕಟ್ ಮಾಡ್ಸು, ಬ್ಯೂಟಿಫುಲ್ ಕಾಣ್ತೀಯ, ಬಾಬ್ ಮಾಡ್ಸು ಅಂತ ಐಡಿಯಾ ಕೊಡ್ತಾ ಇದ್ದಾಳೆ. ಬೈಸೋ ಎಲ್ಲಾ ಕೆಲ್ಸನೂ ಹೇಳ್ಕೊಡ್ತಾರೆ ಅಲ್ವೇನೆ? ನಿನ್ನ ತೋರ್ಸಿಲ್ಲ, ನಿನ್ನ ಸೈಡ್ ಸಿಟ್ಟು ಬರ್ಸ್ತಾ ಇದ್ದಾಳಲ್ಲಿ. ಮ್ಯಾನಿಫೆಸ್ಟ್ ಇದು ಬರ್ತಿರೋದು, ಮ್ಯಾನಿಫೆಸ್ಟ್ ಇಟ್. ಎವ್ರಿಬಡಿ ಮ್ಯಾನಿಫೆಸ್ಟ್ ವಾಟ್ ಎವರ್ ಯು ವಾಂಟ್. ಎಲ್ಲ ತುಂಬಾ ಒಳ್ಳೆ ಮನ್ಸಿಂದ ಬೇಡ್ಕೊಳ್ಳಿ, ಆಗತ್ತೆ. ಒಳ್ಳೆ ಮನ್ಸಿಂದ ಥಿಂಕ್ ಮಾಡಿ. ಆಮೇಲೆ ಬೇರೆಯವ್ರಿಗೆ ಒಳ್ಳೇದ್ ಮಾಡ್ಲಿಲ್ಲ, ನಿಮಗ್ ನೀವು ಒಳ್ಳೇದ್ ಮಾಡ್ಕೊಳ್ಳಿ. ದಟ್ ಈಸ್ ಮ್ಯಾನಿಫೆಸ್ಟ್ ನನ್ನ ಪ್ರಕಾರ. ಅರ್ಥ ಆಯ್ತಾ? ಬನ್ನಿ, ಎಲ್ಗೋಗೋಣ? ಊಟ ತಿಂಡಕ್ ಕಣ್ಣ, ನಾನು ತಿಂಡಿ ಮಾಡಿಲ್ಲ ಕಣ ಮರಯ್ಯ. ನಾನು ಇಲ್ಲಿ ನೋಡಿಲಿ ತಿಂಡಿ ನಿಮ್ಮಮ್ಮ ಬಿಸಿಬೇಳೆ ಬಾತ್ ಮಾಡಿದ್ದಾರೆ ಮಧು ಅವರು. ಆಮೇಲೆ ಎಗ್ ಬೇಯಿಸ್ತಾ ಇದಾರೆ. ಏನಕ್ಕೆ ಅಂತಂದ್ರೆ ಯಾಕಂದ್ರೆ ಹಿಂಗೆ. ಆಕ್ಚುಲಿ ನೀವು ಯಾರಾದ್ರೂ ಚಿಪ್ಸ್ ಅಂತ ತಿಂದಿದ್ದೀರಾ ಈ ತರ? ಇಲ್ಲ ಈ ತರ ಪುಡಿ ಮಾಡಿ ಯಾರಾದ್ರೂ ತಿಂದಿದ್ದೀರಾ? ನಾನು ತಿನ್ನಿ, ಚೆನ್ನಾಗಿದೆ. ಇದೆಲ್ಲ ಬೂಂದಿ ಚೆನ್ನಾಗಿಲ್ಲ. ನಾನ್ ಬಂದಿದ್ದೀನಿ ಅಂತ ಮಳೆ ಬರ್ತಾ ಇತ್ತು. ಇಲ್ಲೊಂದ್ ಬೆಕ್ಕಿದೆ. ನೀವು ಒಳಗ್ಬಿಡ್ತು. ಫುಲ್ ಮಳೆ ಬರ್ತಾ ಇದೆ. Coffee with Varshini. Varshini is again wearing my Malaya's t-shirt. That is what I wanted to show you all. ಯಾಕೆ ವರ್ಷಿನಿ ಈ ತರ ಮಾಡ್ತೀಯ? ಒಂದು ಸೀತಾ ಕಾಫಿ ಅಕ್ಷಿತಾ ಕುಡಿಯಲ್ಲ, ಬಟ್ ಇವತ್ತು ಕುಡಿಸ್ತಾ ಇದೀವಿ. ಬೆಲ್ಲದ ಕಾಫಿ ಕೊಟ್ಟಿದ್ದಾರೆ ಮಧು ಅವರೇ, ಥ್ಯಾಂಕ್ ಯು. ಕುಡಿಬೇಕು. ನೀನ್ ಕುಡಿದ್ರೇನೆ ನಂಗೆ ವಾಟರ್. ನೀನು ಒಂದ್ ಸ್ವಲ್ಪ ಸ್ಟ್ರೇಟ್ ಆಗಿ ನಿಂತ್ಕೊಂಡು ಅಲ್ಲಿಂದ ವಾಕ್ ಮಾಡ್ಕೊಂಡ್ ಬರ್ತೀವಿ, ಚೆನ್ನಾಗಿ ಕಾಣ್ತಾ ಇದೆ. ಅಲ್ಲಿಂದ ಬರ್ತಾ ತಲೆ ವಾಶ್ಬೇಕು ಫಸ್ಟ್.
ಅಮ್ಮನ ಜಾದು ತಿಂತಾ ಇದೀವಿ, ಯಾರಿಗಾರು ಬೇಕಾ? ಅಶ್ವಿನಿ ಅಮ್ಮನ ಜಾದು. ಅಮ್ಮನ ಜಾದು ಇಸ್ ವೇಟಿಂಗ್ ಹೋಮ್. ವಿ ಆರ್ ಈಟಿಂಗ್ ಅಮ್ಮನ ಜಾದು ಹಿಯರ್. ವಾಂಟ್ ಅಮ್ಮನ ಜಾದು. ನಮ್ಮ ಅಮ್ಮ ಅಲ್ಲಿ ಜಾದು ಮಾಡ್ತಾರೆ ಇವಾಗ. ಯುವರ್ ಹಸ್ಬೆಂಡ್ ನಾಟ್ ಅಮ್ಮ. ವಾವ್, ಬ್ಯೂಟಿಫುಲ್ ಆಗಿದೆ. ಒಂದ್ ಸ್ವಲ್ಪ ಜಾರ್ತೈತಾ? ನೋಡ್ದಾ ಎಷ್ಟ್ ಲವ್ ನನ್ ಮೇಲೆ. ಒಂದ್ ಸ್ವಲ್ಪ ಅಲ್ಲೋಡು, ಒಂದ್ ಸ್ವಲ್ಪ ಜಾರ್ತೈತೆ, ನಿಧಾನಕ್ಕೆ ಬನ್ನಿ ಅಂತೆ. ಏಯ್, ಹಂಗೋಗ್ಬಿಟ್ಟು ಹಂಗೋಗದಾ? ನೀನ್ ಕರ್ಕೊಂಡ್ ಹೋಗ್ ಮಗ, ನಾವ್ ಬರ್ತೀವಿ. ಕರೆಕ್ಟ್ ರೂಟ್ ಕರ್ಕೊ ಬಂದಿಯರಂತೆ. ಆಕ್ಚುಲಿ ಮಳೆ ಬರ್ತಾ ಇದೆ, ಬಿಸಿಲಿದೆ, ಎಲ್ಲ ಇದೆ. ನಿನ್ನೆ ನೈಟ್ ಲೇಟಾಗಿ ಬಂದಿರೋ ಕಾರಣದಿಂದ ಬೆಳಗ್ಗೆ ಬೇಗ ಆಕ್ಚುಲಿ ಎದ್ದು ಮತ್ತೆ ವಾಪಸ್ಸು ಮಲ್ಕೊಂಡ್ಬಿಟ್ಟೆ. ಇವತ್ತು ಐ ಹ್ಯಾಡ್ ಅ ವೆರಿ ನೈಸ್ ಸ್ಲೀಪ್ ಆ್ಯಂಡ್ ಒಳ್ಳೆ ತಿಂಡಿ ಆಯಿತು, ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿ ಕಾಫಿ ಕುಡಿದು ಇಲ್ಲಿಂದ ಒಂದು ಸ್ಮಾಲ್ ಕೆರೆ ಇದೆ, ಇಲ್ಲಿ ಕೆರೆ ತೋರ್ಸಕ್ಕೆ ಕರ್ಕೊಂಬಂದಿಯಾನೇನು ಚಿಕ್ಕ ಪಾಪು. ನೋಡ್ಬಿಟ್ಟು ಅಲ್ಲಿಂದ ಹೊರಡ್ತೀವಿ. ಸೊ ಇದೊಂಥರ ಪ್ಲೆಸೆಂಟ್ ಡೇ ಆಯಿತು. ಮಳೆ ಬಂದಿರೋದಕ್ಕೂ ಅದಕ್ಕೂ ಎಷ್ಟು ಚೆನ್ನಾಗಿದೆ ಅಲ್ಲ. ಈ ಎಲ್ಲ ನಾನು ಯೂಟ್ಯೂಬ್ ವ್ಲಾಗ್ ಹಾಯ್ ಮಾಡಕ್ ಬರ್ತಾ ಇದಾವೆ. ಹಾಯ್. ಸೌಂಡ್ ಮಾಡ್ತಾ ಇರೋದಕ್ಕೆ ನೋಡ್ತಾ ಇರೋದು. ವರ್ಷಿನಿ ನಮ್ ಫ್ರೆಂಡ್ಸ್ ಯಾರೋ ಇಲ್ಲಿ ಬಂದ್ಬಿಟ್ಟಿಯಾರಲ್ಲ ಅಂತ. ಈ ವರ್ಷಿನಿ ಒಂದ್ ಕೊಟ್ರೆ ಎಗರೋಗ್ಬಿಡ್ತೀಯ ಆಮೇಲೆ. ಮೇರೆ ಇಲ್ಲಿದೆ, ಇದೇನೋ ಇಷ್ಟೊಂದು ಇದ್ ಮಾಡಿದಾರೆ ಕಸನ, ಏನೋ ಗೊತ್ತಿಲ್ಲ. ನೆಕ್ಸ್ಟ್ ಅಂಟ್ ಮಾಡಿದಾಳೆ ಅವಳು, ಬಿದೋಗಿದೆ ಅಂತ ಅದನ್ನ ಸೇವ್ ಮಾಡೋದಕ್ಕೋಸ್ಕರ. ಥ್ಯಾಂಕ್ ಯು ಮೇಘ, ಒಳ್ಳೆ ಬುದ್ಧಿ ಇದೆ ನಿಮ್ಗೆ. ಡೋಂಟ್ ಟೆಲ್ ಮಿ ಇಲ್ಲಿ ಬಿ ಇಸ್ ದ ಸೌಂಡ್. ಹೌದು, ಇಲ್ಲಿ ಮೇಲೆ. ಓಕೆ ಬಾಯ್ ಗಾಯ್ಸ್, ಯು ಸೇವ್ ಫಾರ್ ಹೌ ಲಾಂಗ್ ಯು ವಾಂಟ್. ಅಲ್ಲ ವರ್ಷಿನಿ ಅವರು, ಮೈ ಗಾಡ್ ವರ್ಷಿನಿ ತೆಗ್ಗಿ ಅಕ್ಷತೆ ನೋಡಿ. ಇದೊಂದು ಚೆನ್ನಾಗಿ ಬಂದಿದೆ. ಬಿಡಮ್ಮ, ಟಂಪಿಗೆ ಎಲ್ಲ ಸಾಲಾಗಿ ಬನ್ನಿ ಮಕ್ಕಳೇ. ವರ್ಷಿನಿ ನಿನ್ನೆ ವಿಯರ್ಡ್ ಲುಕ್ ಕೊಡ್ತಾ ಇರೋದು. ಅಯ್ಯೋ ಎಷ್ಟು ಕ್ಯೂಟ್ ಆಗಿ ಬರ್ತಾ ಇದಾವೆ. ಬರೋ ಈ ಕಡೆ ವಿಯಾನ್. ನನ್ಗಂತೂ ಭಯಪ್ಪ, ಇದನ್ನು ಎಷ್ಟು ಚೆನ್ನಾಗಿದೆ ನೋಡು. ಅಕ್ಷಿತಾ ಹೋಗೋಣ, ವಿಯಾನ್ ಹೋಗೋಣ. ಥ್ಯಾಂಕ್ ಯು. ಹೆಂಗಿತ್ತೆ? ಸಾಕಾಗಿತ್ತು ಅಲ್ವಾ? ಎರಡ ನೈಸ್ ಟೈಮ್ ಆಕ್ಚುಲಿ. ಇನ್ನೊಂದ್ಸೂರು ಬೇಗ ಇದ್ದಿದ್ರೆ ವಾಕಿಂಗ್ ಗೀಕಿಂಗ್ ಹೋಗಿ ಎಲ್ಲ ಬ್ಯೂಟಿಫುಲ್. ಎದ್ಬಿಟ್ಟು ವಾಕಿಂಗ್ ಹೋಗೋಣ ಅಂತ. ಅಲ್ಲ, ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಅಂತ ಪ್ಲಾನ್ ಹಾಕಿದ್ವಿ, ಬಟ್ ನೈಟ್ ಲೇಟಾಗಿ ಮಲ್ಕೊಂಡ್ವಿ. ಎಲ್ಲರೂ ಡಿಸ್ಕಷನ್ ಮಾಡಿ ಸುಮಾರು ಹೊತ್ತು ಮಾತಾಡಿ ಈ ಮದುವೆ ಟಾಪಿಕ್ ಎಲ್ಲೋದ್ರು. ಆಮೇಲೆ ಆಂಟಿ ಸ್ಯಾರಿ ತಗೊಂಡಿದ್ರು ಅಂತ ಒಂದಷ್ಟು ಸ್ಯಾರೀಸ್ ತೋರಿಸಿದ್ರು. ಎಲ್ಲಾದ್ರೂ ಕತೆ ಮುಗಿಸಿ ಮಲಗೋಷ್ಟೊತ್ತಿಗೆ ಲೇಟ್ ಆಗಿತ್ತು. ನೆಕ್ಸ್ಟ್ ಟೈಮ್ ಬೇಗ ಬರ್ತೀವಿ. ಇವತ್ತು ಆ್ಯಕ್ಚುಲಿ ಐ ಹ್ಯಾವ್ ಟು ಗೋ ಹೋಮ್ ಬಿಕಾಸ್ ನಮ್ಮಮ್ಮ ಶಿ ಇಸ್ ಗೋಯಿಂಗ್ ಔಟ್. ಸೊ ಮಮ್ಮಿ ಟೆಂಪಲ್ಗೆ ಹೋಗ್ತಿರೋ ಕಾರಣ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ವಿ ಆರ್ ಗೋಯಿಂಗ್ ಬ್ಯಾಕ್ ಹೋಮ್. ಇಲ್ಲಾಂದ್ರೆ ಇನ್ನೊಂದು 2 days ಆ್ಯಕ್ಚುಲಿ ಆರಾಮಾಗಿ ಇದ್ದು ಹೋಗ್ಬೋದಿತ್ತು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಮತ್ತೆ ಬರೋಣ ಅಂತ ಹೇಳ್ತಾ ಶಿನಿ ಅವರು ದಾರಿ ಮಿಸ್ ಮಾಡಿ ಪಕ್ಕದ ಮನೆಗೆ ಹೋಗ್ತಾ ಇದ್ದಾರೆ. ಯಾಕೆ ವರ್ಷ? ಅದಕ್ಕೆ ವಿಯಾನ್ ಬಂದ, ನನ್ನ ದಾರಿ ತಪ್ಪೋಗುತ್ತೆ ಬನ್ನಿ ಅಂತ. ಜೇಜಮ್ ಈಗ ಅಕ್ಷಿತಕ್ಕ ಅವರಿಗೆ. ಅಕ್ಷಿತಾ ಎಷ್ಟು ಮಾತಾಡ್ತೀಯ ಅಕ್ಷಿತಾ, ಒಂದ್ ಚೂರಾದ್ರು ಬಾಯಿ. ಗೋಬಿ ಹಾರೋಗೆ ಅಂದೆ. ಗೋಬಿ ಹಾರೋಗೆಯ. ಸೊ ಫೈನಲಿ ಅಲ್ಲಿಂದ ಇನ್ನೊಂದು ಪ್ಲೇಸ್ ಹೋಗ್ಬೇಕಿತ್ತು, ಹೋಗಿ ಮುಗಿಸಿ ಅಲ್ಲಿಂದ ವಾಪಸ್ಸು ನಮ್ಮ RR ನಗರ್ಗೆ ಬಂದ್ವಿ, ನಮ್ಮ ಸ್ಟುಡಿಯೋಲಿ. ಸೊ ಎಲ್ಲರೂ ಗೋಬಿ ತರ್ಸ್ಕೊಂಡು ತಿಂದು. ನಮ್ಮ ಹೌಸ್ ಆಫ್ ಫ್ಲವರ್ಸ್ ಇಸ್ ಫುಲ್ ನಾವು ವಿತ್ ದ ನ್ಯೂ ಸ್ಟಾಕ್. ಎಷ್ಟು ಕ್ಯೂಟ್ ಆಗಿ ಕಾಣ್ತಿದಲ್ಲ. ಎಷ್ಟು ಇವಾಗ್ಲೇ ಕಾನ್ಶಿಯಸ್ ಇವಳು. ಬೊಟ್ ಚೆನ್ನಾಗಿಲ್ವಂತೆ, ಬ್ಲಾಕ್ ಬ್ಲಾಸ್ಟ್ ಹೇಳ್ಕೊಂತಾಳಂತೆ. ಏನ್ ಬ್ಲಾಸ್ಟ್? ಬ್ಲಾಕ್ ಬ್ಲಾಸ್ಟ್. ತಾನು ತಲೆ ಬ್ಲಾಸ್ಟ್. ಓದೆ ಅಂತಂದ್ರೆ ನಿನಗೆ ಬ್ಲಾಕ್ ಬ್ಲಾಸ್ಟ್, ಅಜ್ಜಿ ಬ್ಲಾಸ್ಟ್, ತಲೆ ಬ್ಲಾಸ್ಟ್ ಅಂತ. ತಾನು ಹೂಸ್ ಕ್ಯಾಪಿಟಲ್ ಆಫ್ ಮಂಜುಳಾ ಮಿಸ್ ಮನೆ? ತಾನು ತಾನು ಮೀನು ನಿಂತಲ್
ಏನೋ ಹೇಳ್ಕೊಡ್ತಾ ಇದ್ದಾಳೆ, ನಂಗಂತೂ ಒಂದು ಅರ್ಥ ಆಗ್ತದೆ, ಇದೆಲ್ಲೆಲ್ಲಿ ಕೂರ್ಸ್ಬೇಕು ತಗೊಂಡೋದ್ರೆ ಇರ್ತಾನು, ನಂಗೆ ಬರಲ್ಲ ಇವೆಲ್ಲ. ನಮ್ ಲರ್ನಿಂಗ್ ನಾವು ರೈಟ್. ಹಾಕಿ ಹೆಂಗೆ? ಅಯ್ಯೋ ಕೂತ್ಕೊಳ್ಳಿ. ಇದು ಮೇಲೆ ಹಾಕಿ, ಇಲ್ಲ ಹಾಕಿ. ಹಾ ಅಯ್ಯೋ ಹಾಕಿ. ಹೆಂಗೆ ಕ್ರೇಜಿ ಅಲ್ಲ? ಇದು ಇಲ್ಲ ಆಗುತ್ತೆ. ಏನಂದ್ರೆ ಎಲ್ಲಾ ದಿನನೂ ಹೆಕ್ಟಿಕ್ ಕೆಲಸ ಇರೋದ್ರಿಂದ ಕಂಟಿನ್ಯೂಷನ್ ವ್ಲಾಗ್ ಮಾಡಕ್ ಆಗ್ದಿರೋದ್ರಿಂದ ಸಾರಿ ಕೇಳ್ತಾ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ ಫಾರ್ ವಾಚಿಂಗ್ ಮೈ ವ್ಲಾಗ್. ಸೊ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. See you all in the next vlog. Thank you. See you. Bye bye.